ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಕಾರ್ಯಕ್ರಮಕ್ಕೆ ನೀವೆಲ್ಲ ನೀಡುತ್ತಿರುವಂತಹ ಸಹಕಾರಕ್ಕೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಇಂದು ಏಪ್ರಿಲ್ 23, 2026ರಂದು 36ನೇ ದಿನ ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಕಾಲಿಟ್ಟಿದೆ. 36ನೆಯ ಸರಣಿಯಲ್ಲಿ ಇವತ್ತು ಸಿಂಧನೂರಿನ ಹಿರಿಯ ಸಾಹಿತಿಗಳು ಆಗಿರುವಂತಹ ನನ್ನ ತಂದೆಯವರು ಆಗಿರುವಂತಹ ಕರಬಸವ ಸ್ವಾಮಿ ಹಿರೇಮಠ ಅವರ ಮಕ್ಕಳ ಕವಿತೆಗಳ ಸಂಕಲನ ಬೋರಂಗಿ ಕೃತಿಯ ಪರಿಚಯವನ್ನ ನಾನು ಮಾಡಲಿದ್ದೇನೆ. ಮಕ್ಕಳ ಸಾಹಿತ್ಯದಲ್ಲಿ ಕರಬಸವ ಹಿರೇಮಠರವರು ಪ್ರೌಢ ಸಾಹಿತ್ಯದಲ್ಲಿ ಹಲವಾರು ಕಾದಂಬರಿಗಳು, ಕವಿತೆಗಳು, ಭಾಮಿನಿ ಷಟ್ಪದಿಯಲ್ಲಿ ಪುರಾಣಗಳು ಸೇರಿದಂತೆ ಹಲವಾರು ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದಾರೆ. ಇದು ಅವರು ಬರೆದ ಮೊದಲ ಮಕ್ಕಳ ಹಾಡುಗಳ ಸಂಕಲನ ಇದಾಗಿದೆ. ಶ್ರೀ ಶಾರದಾ ಪ್ರಕಾಶನ ಸಿಂಧನೂರ್ ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. ಹಾಗೆ 2018ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 72 ಪುಟಗಳನ್ನ ಒಳಗೊಂಡಿದ್ದು 100 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಮುಖಪುಟ ವಿನ್ಯಾಸವನ್ನ ಇಂದ್ರಕುಮಾರ್ HB ಅವರು ಸುಂದರವಾದ ಮುಖಪುಟ ವಿನ್ಯಾಸವನ್ನ ಮಾಡಿದ್ದಾರೆ. ಈ ಕೃತಿಗೆ ಈಗಾಗಲೇ ಕರ್ಷಿದ್ದೇಶ್ವರ ಹಾಡುಗಳು, ಅಜ್ಜಿ ಆಕಾಶ, ತುಗ್ಗಲಿ, 2 ಕಣ್ಣುಗಳು ಕಾದಂಬರಿ, ಭೂಗಗನ, ಯಾರು ಬೇಡ, ದೈವ ಭಕ್ತನ ಸಾಧನೆ, ಪುರದ ಸೋಮನಾಥ ಚರಿತೆ ಸೇರಿದಂತೆ ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ. ಇವರಿಗೆ ಚುಕ್ಕಿ ಪ್ರತಿಷ್ಠಾನ ಪ್ರಶಸ್ತಿ, ಕವಿರತ್ನ ಪ್ರಶಸ್ತಿ, ವೀರ ಕನ್ನಡಿಗ ಪ್ರಶಸ್ತಿ, ಸಾಹಿತ್ಯ ರತ್ನ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರ ಕೃತಿಗಳಿಗೆ ಲಭಿಸಿವೆ. ಈ ಕೃತಿಗೆ ಹಿರಿಯ ಸಂಶೋಧಕರಾಗಿರುವಂತಹ ಪ್ರೊಫೆಸರ್ ಶಾಶ್ವತ ಸ್ವಾಮಿ ಮುಕುಂದಮಠ ಅವರು ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಹಾಗೆ ಶ್ರೀ ಚನ ಅಶೋಕ್ ಅವರು ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಹಾಸನ್ ಅವರು ಬೆನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಈ ಕೃತಿಯಲ್ಲಿ 48 ಹಾಡುಗಳು ಮತ್ತು 4 ಕಥನ ಕವನಗಳು ಸೇರಿದಂತೆ 52 ಹಾಡುಗಳನ್ನ ಮಕ್ಕಳ ಕವಿತೆಗಳನ್ನ ನಾವು ನೋಡಬಹುದು. ಮಕ್ಕಳ ಕಲ್ಪನೆಯ ಶಕ್ತಿ ಹಾಗೂ ಗೇಯತೆ, ಲಯಗಳಿಂದ ಪ್ರಾಸಬದ್ಧವಾಗಿ ಕೂಡಿದಂತ ಹಾಡುಗಳನ್ನು ಒಳಗೊಂಡಂತ ಈ ಕೃತಿ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ಇಷ್ಟವಾಗುವಂತಹ ಒಂದು ಕೃತಿಯಾಗಿದೆ. ಕೃತಿಯಲ್ಲಿರುವಂತಹ ಕವಿತೆಗಳನ್ನ ನೋಡೋಣ. ಗಣಪ ಅನ್ನುವಂತ ಒಂದು ಕವಿತೆಯಲ್ಲಿ ಸೊಂಡಿಲುಳ್ಳ ಗಣಪ, ಉಂಡಿ ತಿನ್ನುವ ಗಣಪ, ಬುದ್ಧಿವಂತ ನೀನಪ್ಪ, ವಿದ್ಯಾ ಬುದ್ಧಿ ನೀಡಪ್ಪ, ದೇವರ ಮಗ ನೀನಪ್ಪ, ತಂದೆ ತಾಯಿಗೆ ಸುತ್ತುವೆಯಪ್ಪ, ಆನೆ ಮುಖ ನಿನಗಪ್ಪ, ಗರಿಕೆ ಕಬ್ಬು ಸಾಕಪ್ಪ, ದೊಡ್ಡ ಹೊಟ್ಟೆಯ ಗಣಪ, ಸಣ್ಣ ಕಣ್ಣು ನಿನಗಪ್ಪ, ಶಕ್ತಿವಂತ ನೀನಪ್ಪ, ದಿನಾಲು ನೆನೆಯುವೆ ಕೇಳಪ್ಪ, ಕೈವೆ ಮುಗಿವೆ ಗಣಪ, ಕರುಣೆ ತೋರು ನನ್ನಪ್ಪ, ತಲೆಯಲ್ಲಿ ಅಕ್ಷರ ನನಗಪ್ಪ, ನೀಡಬೇಕು ನೀ ಗಣಗಪ್ಪ. ಗಣೇಶನ ಕುರಿತಾಗಿರುವಂತಹ ಹಾಗೂ ಗಣಪತಿಯ ಕುರಿತಾಗಿರುವಂತಹ ಹಾಡುಗಳನ್ನ, ಕವಿತೆಗಳನ್ನ ನಾವು ಈ ಕವಿತೆಯಲ್ಲಿ ನೋಡಬಹುದು. ಅಂದ್ರೆ ಗಣಪತಿ ಯಾವ ರೀತಿ ಇರುತ್ತೆ, ಡೊಳ್ಳು ಹೊಟ್ಟೆ ಗಣಪ, ಸೊಂಡಿಲ ಮುಖದ ಇರುವಂತ ಗಣಪ, ಹಾಗೂ ತಂದೆ ತಾಯಿಯನ್ನೇ ಸುತ್ತಿ ಲೋಕವನ್ನ ಸುತ್ತುವುದಂತೆ ಅನ್ನುವಂತ ಭಾವವನ್ನ ತಂದಂತ ಗಣಪತಿ ಕುರಿತಾಗಿ ಬರೆದಿರುವಂತ ಒಂದು ಕವಿತೆಯನ್ನ ನಾವು ಕಾಣಬಹುದು. ಹೀಗೆ ಮಕ್ಕಳ ಸುತ್ತಮುತ್ತ ಇರುವಂತಹ ಪ್ರಸಂಗಗಳನ್ನೇ ಕವಿತೆಯನ್ನಾಗಿಸಿರುವಂತದ್ದು ಈ ಸಂಕಲನದ ವಿಶೇಷ. ಹಾಗೆ ಬಾಬಾ ನಾಗಪ್ಪ ಅನ್ನುವಂತ ಒಂದು ಕವಿತೆಯಲ್ಲಿ ತೆಲೆಯನ್ನು ತೂಗು ನಾಗಪ್ಪ, ದುಂಡಗೆ ಬಳಕುತ್ತಿರುವೆ ನಾಗಪ್ಪ, ಹೂವು ಕೊಡುವೆ ಹಣ್ಣು ಇಡುವೆ, ಚಿನಿಪಣಿ ಆಟಕ್ಕೆ ಬಾರಪ್ಪ, ಬುಸ್ ಬುಸ್ ಎನ್ನುವ ನಾಗಪ್ಪ, ನನ್ನ ಮಾತು ನಿಂತು ಕೇಳಪ್ಪ, ಹೆಗಲಿಗೆ ಚೀಲ ಬಣ್ಣದ ಬಳಪ, ನಿನಗೆ ಮರೆಯದೆ ಕೊಡುವೆ ಬಾರಪ್ಪ, ಇಲಿಗಳ ಕಪ್ಪೆ ಆಟಕ್ಕೆ ಕರೆವೆ, ಗುಬ್ಬಿ ಗಿಳಿ ಸೈನ್ಯವ ತರುವೆ, ಕೋಗಿಲೆ ಕಾಜಾಣ ಹಾಡಲು ಕೇಳುವೆ, ಚೆಂಡು ಗುಂಡು ಆಟಕ್ಕೆ ಬಾರಪ್ಪ, ಬಣ್ಣದ ಬುಗುರಿ ಕೊಟ್ಟು ಬಿಡುವೆ, ಚಿನ್ನದ ಉಂಗುರ ಇಟ್ಟು ಬಿಡುವೆ, ಸಿಟ್ಟನ್ನು ಬಿಟ್ಟು ಹೊಟ್ಟೆಗೆ ಆಡಲು ತಕತೈ ಕುಣಿಯೋ ಬಾರಪ್ಪ. ಅಂದ್ರೆ ನಾಗಪ್ಪನನ್ನ ಬುಸ್ ಬುಸ್ ನಾಗಪ್ಪನನ್ನ ಆಟಕ್ಕೆ ಕರೆಯುವಂತ ಮುಗ್ಧ ಮಗುವಿನ ಮನಸ್ಸನ್ನ
ಈ ಕವಿತೆಯಲ್ಲಿ ಕವಿಗಳು ಕಟ್ಟುವಂತ ಮಾಡಿದ್ದಾರೆ. ಅಂದ್ರೆ ನಾಗಪ್ಪನನ್ನೇ ಆಟಕ್ಕೆ ಕರೆಯುವಂತ, ನಿನಗೆ ಹೂವ ಕೊಡ್ತೇನೆ, ಹಣ್ಣು ಕೊಡ್ತೇನೆ, ಆಟಕ್ಕೆ ಬಾ, ಬುಸ್ ಬುಸ್ ಅನ್ನೋದಂಗತೆ ನೀನು ಆಟಕ್ಕೆ ಬಾ, ನಿನಗೆ ಹೆಗಳಿಗೆ ಪಾಟ್ಚೀಲ ಕೊಡ್ತೀನಿ, ಬಣ್ಣದ ಬಳಪ ಕೊಡ್ತೀನಿ, ಹಂಗೆ ನಿನಗೆ ತಿನ್ನಕ ಹಣ್ಣು ಕೊಡ್ತೀನಿ ಬಾ, ಆಮೇಲೆ ಕಪ್ಪೆನ ಆಟಕ್ಕೆ ಕರಿತೀನಿ, ಗಿಳಿ ಸೈನ್ಯನ ಆಟಕ್ಕೆ ಕರಿತೀನಿ, ಕೋಗಿಲೆಯನ್ನ ಆಟಕ್ಕೆ ಕರಿತೀನಿ, ಹಾಗೂ ಚೆಂಡು ಗುಂಡು ಆಟಕ್ಕೆ ನೀ ಬಾ, ಎಲ್ಲರ ಜೊತೆಗೆ ಆಡಂತಿ ಬಾ, ಯಾಕೆ ಸಿಟ್ಟು ನಿನಗೆ, ಬುಸ್ ಬುಸ್ ಅಂತ ಯಾಕಂತಿ, ಸುಮ್ನೆ ಖುಷಿ ಖುಷಿಯಿಂದ ಆಟ ಆಡೋಣ ಬಾ ಅಂತೇಳಿ ಗಂಧದ ಪರಿಮಳ ಇಟ್ಟಿರುವೆ, ಗೆಜ್ಜೆ ಗಿಳಿಗಿಳಿ ಗಿಂಚಿ ಕಟ್ಟಿರುವೆ, ಗಂಗಾಳ ತುಂಬ ಹಾಲು ಎರುವೆ, ಓಟದ ಆಟಕ್ಕೆ ಓಡಿವು ಬಾರಪ್ಪ. ಅಂದ್ರೆ ನಿನಗೆ ಗೆಜ್ಜೆ ಕಟ್ತೀನಿ, ಆಮೇಲೆ ಪರಿಮಳ ಇರುವಂತ ಗಂಧನ ಹಚ್ತೀನಿ, ಓಟದ ಆಟ ಇಡ್ತೀನಿ, ಅದ್ರೊಳಗೆ ನೀನ್ ಫಸ್ಟ್ ಬರ್ತಿ, ಯಾಕಂದ್ರೆ ನೀನು ಬಹಳ ಸ್ಪೀಡ್ ಆಗಿ ಓಡ್ತೀಯಲ್ಲ, ಹಂಗಾಗಿ ಓಟದ ಆಟ ಇಡೋಣ, ಅದ್ರೊಳಗೆ ನೀನು ಬಾ, ಯಾಕೆ ಸಿಟ್ಟು ಮಾಡ್ಕೊಂಡು ಬುಸ್ ಬುಸ್ ಅನ್ಕೊಂಡ್ ಕುಂತಿ ಅಂತೇಳಿ ನಾಗಪ್ಪನನ್ನ ಕರೆಯುವಂತ ಒಂದು ಕವಿತೆ ಇದು. ಇನ್ನು ನವಿಲು, ಕುಣಿಯುವ ನವಿಲು ಅನ್ನುವಂತ ಒಂದು ಕವಿತೆಯಲ್ಲಿ ಬಣ್ಣದ ಗರಿಯನ್ನು ಬಿಚ್ಚಿ ತಲೆಯ ಮೇಲಿನ ಜುಟ್ಟು, ತಂಗಾಲಿ ಸಮಯ ಹೊತ್ತು ಕುಣಿಯುವ ತಾಳದ ಗತ್ತು, ಬೆಟ್ಟದ ಕಲ್ಲಿನ ತಪ್ಪಲಲ್ಲಿ ಸಂಗಾತಿ ಬೆಡಗಿ ವಯ್ಯಾರದೆ ಮೈ ಬಿಟ್ಟು ನಲಿಯುತ್ತಿರೆ ಅಂದ ಚಂದದ ದಿಟ್ಟಿಯು, ಕಣ್ಣಿನ ಬಣ್ಣದ ಗರಿಯಲಿ ಕನಸಿನ ಮನವೇ ಹೊತ್ತು, ಆಸೆಯ ಬಲವೇ ಇತ್ತು, ಸಂತಸ ಗಣಿ ತುಂಬಿತ್ತು, ಸಾವಿರಾರು ಕಣ್ಣು ಮಿಟುಕಿಸಿ ಬಣ್ಣದ ಲೋಕವ ಇತ್ತು, ಕುಣಿಯುವ ರೀತಿ ಮನಕ್ಕೆ ಮುಟ್ಟಿ ಸಡಗರ ತುಂಬಿತ್ತು. ಅಂದ್ರೆ ನವಿಲನ್ನ ಸಾವಿರ ಕಣ್ಣುಗಳ ನವಿಲು ಅಂತ ಕರಿತೀವಿ. ಅಂತ ನವಿಲು ತಂಗಾಳಿ ಸಮಯ ಹೊತ್ತಿದಾಗ ರೆಕ್ಕೆ ಬಿಚ್ಚಿ ನೀನು ಕುಣಿತಾ ಇರ್ತಿ, ಬೆಟ್ಟದ ಕಲ್ಲಿನ ಮೇಲೆ ತಪ್ಪಲಿನಲ್ಲಿ ಮೈ ಬಿಟ್ಟು ಚಳಿಯನ್ನು ಬಿಟ್ಟು ಕುಣಿಯುತ್ತಿರುವಂತ ನವಿಲೆ, ಕಣ್ಣಿನ ಬಣ್ಣದ ಗರಿಯಲಿ ಕನಸಿನ ಮನಸ್ಸನ್ನ ಹೊತ್ತು ಆಸೆಯ ಬಲಕ್ಕೆ ಇಟ್ಟು ನೀನು ಸಂತಸದಿಂದ ಸಾವಿರ ಕಣ್ಣುಗಳನ್ನ ಮಿಣಿಕಿಸಂತ ಕುಣಿಯುವಂತ ನವಿಲೆ, ಬಾ ನೀನು ನನ್ನ ಜೊತೆ ಆಟ ಆಡಂತಿ ಬಾ ಅಂತೇಳಿ ನವಿಲನ್ನೇ ಆಟಕ್ಕೆ ಕರೆಯುವಂತ ಒಂದು ಸನ್ನಿವೇಶವನ್ನ ಕವಿಗಳು ಇಲ್ಲಿ ಚೆನ್ನಾಗಿ ಕಟ್ಟುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಶೀರ್ಷಿಕೆ ಕವಿತೆ ಆಗಿರುವಂತ ಬೋರಂಗಿ, ಹಳ್ಳಿಗಾಡಿನ ಪ್ರದೇಶದಲ್ಲಿ ಕಂಡು ಬರುವಂತ ಈ ಬೋರಂಗಿಯ ಮಕ್ಕಳು ಅದಕ್ಕೆ ದಾರ ಕಟ್ಟಿ, ಕುತ್ತಿಗೆಗೆ ದಾರ ಕಟ್ಟಿ ಅದನ್ನ ಆಟ ಆಡುವಂಥದ್ದು, ಅದನ್ನ ಕಡ್ಡಿ ಪಟ್ಟಿಗೆಯಲ್ಲಿಟ್ಟು ಅದಕ್ಕೆ ಬನ್ನಿ ಗಿಡ ತಪ್ಪಲನ್ನ ಹಾಕಿ ಅದನ್ನ ತಿನ್ನಕ್ ಕೊಟ್ಟು ಆಡುವಂತ ಒಂದು ಬೋರಂಗಿಯ ಆಟವನ್ನ ಒಂದು ಕವಿತೆಯಲ್ಲಿ ಕಟ್ಟುವಂತ ಪ್ರಯತ್ನ ಮಾಡಿದ್ದಾರೆ. ಮೈ ತುಂಬಿದ ಬಣ್ಣದ ಬೋರಂಗಿ ಈಚಲ ಬನ್ನಿ ಗಿಡದಲ್ಲಿ ತಂಗಿ, ಕಾರೆ ಕವಳೆ ಬೋರೆ ತಾಳೆ ನಲಿಯುತ್ತ ಕುಳಿತ ಬೋರಂಗಿ, ಸದಾ ಹಾರಾಡುವ ಕೈಗೆ ಸಿಕ್ಕದ ನಿನ್ನ ಗೆಳತನ ಬಯಕೆ ಬೋರಂಗಿ, ನಿನ್ನ ಧ್ವನಿ ತುಂಗಿ ನಾದಕ್ಕೆ ಮರುಳಾದೆ ಕೈಗೆ ಸಿಕ್ಕ ಜನ್ಮದ ಪುಣ್ಯ ಬೋರಂಗಿ, ದಾರವ ಕಟ್ಟಿ ಮೇಲಕ್ಕೆ ಎತ್ತಲು ಗಿರಗಿರ ತಿರುಗುವ ಬೋರಂಗಿ, ರೆಕ್ಕೆಯ ಬಡಿದು ಮೇಲಕ್ಕೆ ಹಾರಿ ಹತ್ತಿರ ಬರುವ ಬೋರಂಗಿ, ಕಣ್ಣ ತುಂಬಿದ ನೀಲಿ ಬಣ್ಣದ ಹೊಸತನ ಚಿಮ್ಮುವ ಬೋರಂಗಿ, ಜುಯಿಂಗುಟ್ಟುತ್ತ ಗಾಳಿ ತಟ್ಟುತ್ತ ಅವಸರ ಸಡಗರ ಪಡುವ ಬೋರಂಗಿ, ಬಾರೋ ಬಾರೋ ಮಿಂಚುವ ಹಕ್ಕಿ ನಂದ ನದಿ ಹಾರಾಡುವ ಬೋರಂಗಿ, ರಂಗು ರಂಗಿನ ಚಿತ್ರ ಕಾಣಿಸುವ ಬೋರಂಗಿ, ನಿಂತಲ್ಲಿ ಕುಣಿತಲ್ಲಿ ಸುಲಿಯುವ ಬೋರಂಗಿ. ಆ ಬಣ್ಣದನ್ನ ಮೈ ತುಂಬಾ ಬಣ್ಣವನ್ನು ಇಟ್ಕೊಂಡಿರುವಂತ ಬೋರಂಗಿ ಈಚಲ ಬನ್ನಿ ಗಿಡದಲ್ಲಿ ತಂಗಿ, ಅದ್ರೊಳಗಿರುವಂತ ಬೋರಂಗಿ, ನೀನು ಯಾವಾಗ್ಲೂ ಹಾರಾಡ್ತಾ ಇರ್ತೀಯ, ಎಷ್ಟು ಖುಷಿ ಆಗತ್ತೆ ನೀನ್ ಹಾರಾಡೋದ್ ನೋಡಿ, ಅದಕ್ಕೆ ನಾನು ಹಿಡಿದು ನಿನಗೆ ದಾರ ಕಟ್ಟಿ ಗಿರ ಆಡಿಸ್ತೀನಿ ಬೋರಂಗಿ, ಆಗ ರೆಕ್ಕೆ ಬಡಿದು ನೀನು ಹತ್ತಿರ ಬಂದಾಗ ನನಗೆ ಬಹಳ ಖುಷಿ ಆಗತ್ತೆ, ನಿನ್ನ ಬಣ್ಣ ನೋಡಿದ್ರೆ ನನಗೆ ಕಣ್ಣುಗಳು ತುಂಬಿ ಬರ್ತವೆ, ಜುಯಿ ಅಂತ ಶಬ್ದವನ್ನ ಮಾಡಿಕೊಂತ ಹಾರಾಟ ಮಾಡುವಂತ ಅಕ್ಕಿ ಆಗಿರುವಂತ ಬೋರಂಗಿ, ಎಲ್ಲ ಮಕ್ಕಳಿಗೆ ತುಂಬಾ ಪ್ರಿಯವಾಗಿರುವಂತ ಬೋರಂಗಿಯ ಕುರಿತಾಗಿ ಒಂದು ಕವಿತೆಯನ್ನ ಬರೆದಿದ್ದಾರೆ. ಹಾಗೆ ಗಿರಿಗಿರಿ ಬುಗುರಿ ಕಾಮನ ಬಿಲ್ಲ ತೋರಿ, ಭೂಮಿಯ ನಡುಗಿಸಿ ಆಗಸಕ್ಕೆ ತಲೆ ಎತ್ತಿ, ಬುಗುರಿಗೆ ದಾರ ಸುತ್ತಿ ಕೈಯಲ್ಲಿ ಹಾಡುವುದು ಸುತ್ತಿ, ಕಚಗುಳಿ ಮೈ ಪುಳಕ ಕಾಣನ ತನ್ನ ಬುತ್ತಿ, ಅಪ್ಪನು ಕೊಡಿಸಿದ ಬುಗುರಿ ಜನರಿಂದ ಶಹಬಾಜ್ಗಿರಿ, ಜೇಬಲ್ಲಿ ಕುಳಿತ ಗುರಿ ಅಂಜದ ನುಗ್ಗು ಓಡುವುದು. ಅಂದ್ರೆ ಬಣ್ಣದ ಬುಗುರಿ ಆಟ ಆಡಕ ನೋಡಕ್ಕೆ ಸುಂದರವಾಗಿ ಬಣ್ಣದ ಬುಗುರಿ ದಾರವನ್ನು ಸುತ್ತಿ ಬಿಟ್ರೆ ಗಿರ ತಿರುಗುವಂತ ಬಣ್ಣದ ಬುಗುರಿ ಚಲನೆಯ ಪ್ರತೀಕವಾಗಿರುವಂತ
ಸುತ್ತುವಂತ ಬುಗುರಿಯ ಕುರಿತಾಗಿರುವಂತ ಈ ಕವಿತೆ. ಬುಗುರಿಯನ್ನು ನೋಡ್ತಾ ಇದ್ರೆ, ಆಟ ಆಡ್ತಿದ್ರೆ ನನಗೆ ಸಮಯದ ಪರಿವೇನೆ ಗೊತ್ತಾಗಲ್ಲ, ಸಮಯ ಹೋಗಿದ್ದೇ ಗೊತ್ತಾಗಲ್ಲ, ಅಷ್ಟು ಬಣ್ಣದ ಬುಗುರಿ ಜೊತೆಗೆ ನನ್ನ ಒಡನಾಟ ಇದೆ ಅಂತೇಳಿ ಮಗುವಿನ ಮನಸ್ಸನ್ನ ಕವಿತೆಯ ರೂಪದಲ್ಲಿ ಕಟ್ಟುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಆನೆ ಅಂಬಾರಿ ಅನ್ನುವಂತ ಒಂದು ಕವಿತೆಯಲ್ಲಿ, ಆನೆ ಬಂದಿತು ಊರಿಗೆ ಮೈಸೂರು ನಾಡಿನಿಂದಿಲ್ಲಿಗೆ, ನಾಲ್ಕು ಕಾಲು ಕುಣಿಸುತ್ತ ಸೊಂಡಿಲು ಎತ್ತಿ ಆಡಿಸುತ್ತ, ಮೈಯನ್ನು ಗರಗರ ತಿರುಗಿಸಿ ಬಾಲವನ್ನು ಪಟಪಟ ಬಡಿಯುತ್ತ, ಸಣ್ಣ ಕಣ್ಣುಗಳ ಮರ ಕಿವಿಯು ಗೋಣು ಹಾಕುವ ದೊಡ್ಡ ಆನೆ ತಲೆ, ಓಡುವುದು ನೀರಲ್ಲಿ ಆಡುವುದು ಸೊಂಡಿಲು ತುಂಬ ನೀರು ಪುಯ್ನೆ, ಸಿಡಿಸುತ್ತ ಮೇಲಕ್ಕೆ ಉಗ್ಗುತ್ತ ಕಾಮನ ಬೆಲ್ಲು ಮಾಡುವ ಆನೆ, ಎತ್ತರದ ಬೆಟ್ಟದಂತೆ ದೊಡ್ಡ ಕಲ್ಲು ಮರ ಎತ್ತಿ ಹಾಕುತ್ತ ಗೀಳಿಡುತ್ತ ಸಂತಸ ನೀಡುವ ಶಕ್ತಿ ತುಂಬಿದ ಮುದ್ದಾದ ಆನೆ. ನಾವು ಅಂಬಾರಿ ಆನೆಯನ್ನ ನಾವು ನೋಡ್ತೀವಿ ಮೈಸೂರು ದಸರಾ ಸಮಯದಲ್ಲಿ. ಅದೇ ಸನ್ನಿವೇಶವನ್ನ ಮೈಸೂರಿನಿಂದ ಬಂದಂತ ಆನೆ ನಮ್ಮ ನಾಡಿಗೆ ಬಂದಿದೆ. ದಪ್ಪ ದಪ್ಪ ಕಾಲುಗಳ ಆನೆ, ಸೊಂಡಿಲು ಉದ್ದನೆ ಸೊಂಡಿಲನ ಆನೆ, ನೀರನ್ನ ಕಂಡ್ರೆ ಸುಯಿ ಅಂತ ನೀರಲ್ಲಿ ಹೋಗಿ ಸ್ನಾನ ಮಾಡುವಂತ ಆನೆ, ತನ್ನ ಸೊಂಡಿಲ ತುಂಬಾ ನೀರನ್ನು ತುಂಬಿಕೊಂಡು ಉಗ್ಗುತ್ತ ಅದರಿಂದ ಕಾಮನ ಬಿಲ್ಲನ್ನು ಸೃಷ್ಟಿಸುವಂತ ಆನೆ, ದಪ್ಪ ದಪ್ಪ ಹೊಟ್ಟೆ ಇರುವಂತ ಆನೆ, ಅಗಲವಾದ ಕಿವಿಗಳುಳ್ಳ ಆನೆ. ಆನೆ ಸಂತಸ ಪಡುತ್ತಾ ಕಾಡಿನಲ್ಲಿ ಸಂಚರಿಸುವಂತ ಆನೆಯನ್ನ ನಾಡಿಗೆ ಬಂದಿದೆ, ನಾವೆಲ್ಲ ನೋಡೋಣ ಬನ್ನಿ, ಎಷ್ಟು ಮುದ್ದಾದ ಆನೆ, ದೊಡ್ಡ ತಲೆಯ ಆನೆ ಅಂತೇಳಿ ಆನೆಯನ್ನ ವರ್ಣನೆ ಮಾಡುತ್ತಾ ಅಂಬಾರಿಯನ್ನು ಹೊರುವಂತ ಆನೆ, ಹಾಗೆ ದಪ್ಪ ಕಾಳುಗಳು, ಚೋಟು ಬಾಲದ ಅಗಲ ಕಿವಿಯ ಆನೆ ಅಂತೇಳಿ ಆನೆಯನ್ನ ವರ್ಣಿಸುವಂಥದ್ದು. ಹಾಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಗಂತ ಆನೆ ಅಂದ್ರೆ ಒಂದು ರೀತಿಯ ಪ್ರೀತಿ ಮಕ್ಕಳಿಗೆ. ಹಾಗೆ ಆನೆಯ ಕುರಿತಾಗಿ ಬರೆದಿರುವಂತ ಒಂದು ಕವಿತೆಯಲ್ಲಿ ಆನೆಯ ಒಂದು ದೇಹದ ಆಕಾರ ಹಾಗೂ ಆನೆಯ ಒಂದು ಶಕ್ತಿಯನ್ನ ವಿವರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಗಾಳಿಪಟ ಅನ್ನುವಂಥದ್ದು, ಬಣ್ಣದ ಹಾಳೆಯ ಗಾಳಿಪಟ ದಾರವ ಹಾರಲು ಗಟ್ಟಿಯಾಗಿ, ಬಾಲಂಗೋಸಿ ಸೂತ್ರ ಬಿಗಿದು ಮೇಲಕ್ಕೆ ಹಾರಲು ಬಿಟ್ರೆ ಗಾಳಿಪಟ, ದಾರದ ಕೈಯಲ್ಲಿ ಹಿಡಿದುಕೊಂಡು ಮೆಲ್ಲ ಮೆಲ್ಲನೆ ಮೇಲಕ್ಕೆ ಬಿಟ್ಟು ಎತ್ತರದೆ ಹಾರುತ್ತಿದೆ, ಗಾಳಿಯ ಸುತ್ತಿ ತಲೆದೂಗುತ್ತಿದೆ, ಎಲ್ಲ ಗಿಡಮರ ದಾಟಿ ಎತ್ತರದಿ, ಓಡುವ ಮೋಡವ ಮುಟ್ಟಿ ದೂರದಿ, ಚುಕ್ಕೆಯಂತ ಕಾಣುವ ಊರಲ್ಲಿ ಹಾರುವ ನನ್ನ ಗಾಳಿಪಟ. ಈ ಗಾಳಿಪಟ ಅನ್ನುವಂತ ಒಂದು ಸುಂದರವಾದ ಪ್ರೀತಿಯಾದಂತ ಎಲ್ಲ ಮಕ್ಕಳು ಇಷ್ಟವಾಗುವಂತ ಗಾಳಿಪಟ. ಯಾಕಂದ್ರೆ ಮಕ್ಕಳಿಗೆ ಗಾಳಿಪಟ ಬಿಡೋದು, ಬಾಲಂಗೂಸಿ ಹಚ್ಚಿ ಗಾಳಿಪಟ ಬಿಡೋದು, ಅದು ಸ್ಪರ್ಧೆ ರೀತಿಯಲ್ಲಿ ಗಾಳಿಪಟ ಬಿಡುವಂಥದ್ದು. ಬಣ್ಣ ಬಣ್ಣದ ಹಾಳೆಯ ಗಾಳಿಪಟದ ಕುರಿತಾಗಿ ಬರೆದಿರುವಂತ ಈ ಕವಿತೆಯಲ್ಲಿ ಮಗು ಹೇಳುತ್ತೆ, ಬಣ್ಣ ಬಣ್ಣದ ಹಾಳೆಯಿಂದ ಮಾಡಿರುವಂತ ಗಾಳಿಪಟ ಹಾರಕ ಬಿಟ್ರೆ ಸ್ಪರ್ಧೆ, ಎಲ್ಲ ಗಾಳಿಪಟಕ್ಕಿಂತ ನನ್ನ ಗಾಳಿಪಟನೇ ಮುಂದಕ್ಕೆ ಹೋಗುತ್ತೆ. ಹಾಗೆ ದಾರದ ಕೈಯಲ್ಲಿ ಹಿಡಿದು ಅದು ನಾನು ಮೆಲ್ಲನೆ ಮೇಲಕ್ಕೆ ಎರ್ಸಂತ ಹೋಗ್ಬಿಟ್ರೆ ಗಾಳಿಪಟ ಆಕಾಶ ಮುಟ್ಟಿ ಬಿಡುತ್ತೆ. ಆಕಾಶದಾಗಿರೋ ನಕ್ಷತ್ರಗಳಲ್ಲಿ ತಾನು ಒಂದು ನಕ್ಷತ್ರದ ರೀತಿ ನನಗ್ ಭಾಸ ಆಗತ್ತ. ಆಕಾಶದಾಗಿರುವಂತ ಹಲವಾರು ನಕ್ಷತ್ರಗಳಲ್ಲಿ ನನ್ನ ಗಾಳಿಪಟನೂ ಸಹಿತ ಒಂದು ಚುಕ್ಕಿ ತರ ಕಾಣುತ್ತೆ. ಗಾಳಿಪಟ ಅಂದ್ರೆ ನಮಗೆ ಪಕ್ಷಿಗಳ ತರ ಸದ್ದು ಮಾಡುತ್ತೆ ಬಾಲ ಬಡ್ಕಂತ. ಹಾಗೆ ಅದನ್ನ ನೋಡಿದ್ರೆ ಎಷ್ಟು ಚಂದ, ಗಾಳಿಪಟ ನೋಡಕ್ಕೆ ಚಂದ ಅಂತೇಳಿ ಕವಿಗಳು ಇಲ್ಲಿ ಕವಿತೆಯನ್ನ ವರ್ಣನೆ ಮಾಡಿದ್ದಾರೆ. ಅದೇ ರೀತಿ 4 ಕಥನ ಕವನಗಳನ್ನು ಸಹ ನಾವು ಈ ಕವಿತೆಯಲ್ಲಿ ನೋಡಬಹುದು. ಕಥನ ಕವನಗಳು ಇಡೀ ಕಥೆಯ ಸ್ಟೋರಿಯನ್ನ ಕವಿತೆಯ ರೂಪದಲ್ಲಿ ಸಾದರಪಡಿಸುವಂತ ಕೋತಿ ಆಟಕ್ಕೆ ಹತ್ತುವುದು, ನೆಲದಿಂದ ಕಂಬಕ್ಕೆ ಮರಳ ಎಳೆಯುವುದು, ಹಿಂದಕ್ಕೆ ತಕ್ಕತೈ ಎಂದು. ಅದೇ ರೀತಿ ಕೋತಿ ಮಾಡುವಂತ ಚೇಷ್ಟೆಗಳನ್ನ, ಕೋತಿ ಮಾಡುವಂತ ತುಂಟಾಟವನ್ನ ಒಂದು ಕಥನ ಕವನ ರೂಪದಲ್ಲಿ ನಾವು ಈ ಕವನ ಸಂಕಲನದಲ್ಲಿ ನೋಡಬಹುದು. ಹಾಗೆ ನನ್ನೂರು, ನಾವು ಎಷ್ಟೇ ಊರು ಸುತ್ತಿದ್ರು, ದೇಶ ಸುತ್ತಿದ್ರು, ನಮ್ಮೂರು ನಮಗೆ ಸವಿಬಲ್ಲ ಅನ್ನುವಂತ ರೀತಿಯಾಗಿ ನನ್ನೂರು ಅನ್ನುವಂತ ಕವಿತೆಯಲ್ಲಿ ಆ ಊರಿನ ಪ್ರಸಿದ್ಧತೆ ಹಾಗೂ ಊರಿನ ಜನರ ಪ್ರೀತಿ, ಸಹಬಾಳ್ವೆ, ಸಹೋದರತೆಯ ಕುರಿತಾಗಿರುವಂತ ಒಂದು ಕಥನ ಕವನವನ್ನ ನನ್ನೂರು ಅನ್ನುವಂತ ಒಂದು ಕವಿತೆಯಲ್ಲಿ ನಾವು ಕಾಣಬಹುದು. ಅದೇ ರೀತಿ ಇಲ್ಲಿರುವಂತ ಒಟ್ಟು 52 ಕವಿತೆಗಳು ಸಹ ಗೇಯತೆಯಿಂದ, ಪ್ರಾಸಗಳಿಂದ ಕೂಡಿ ಮಕ್ಕಳಿಗೆ ಸುಂದರವಾಗಿ ಹಾಡಲು ಬರುವಂತೆ ಹಾಗೂ ಮಕ್ಕಳಿಗೆ ಪ್ರಿಯವಾಗುವಂತ ಕವಿತೆಗಳ ರಚನೆಯನ್ನ ನಾವು ಈ ಸಂಕಲನದಲ್ಲಿ ನೋಡಬಹುದು. ಆತ್ಮೀಯ ಸಾಹಿತ್ಯ ಪ್ರೇಮಿಗಳೇ,
ಮಕ್ಕಳ ಸಾಹಿತ್ಯ ಸರಣಿ 36ರ ಇಂದು 36ನೇ ದಿನದಂದು 36ನೆಯ ಕೃತಿಯ ಪರಿಚಯವನ್ನ ಮಾಡ್ತಾ ಮಕ್ಕಳಿಗೆ ನಾವು ಪುಸ್ತಕಗಳ ಓದುವ ಅಭಿರುಚಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ಅವರ ಹುಟ್ಟುಹಬ್ಬ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಅವರಿಗೆ ಕೊಟ್ಟು ಓದುವ ಅಭಿರುಚಿಯನ್ನ ನಾವು ಅವರಲ್ಲಿ ಬೆಳೆಸಬೇಕು. ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿ, ಓದುವ ಸಾಹಿತ್ಯ ಅಭಿರುಚಿ ಬೆಳೆದಿದ್ದೇ ಆದರೆ ಅವರು ಮುಂದೊಂದಿನ ಉತ್ತಮ ನಾಗರಿಕರಾಗಿ ರೂಪುಗೊಳ್ಳುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಿತ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಹುಟ್ಟುಹಬ್ಬದಂದು ಅವರಿಗೆ ಕೃತಿಗಳನ್ನ ಕೊಟ್ಟು ಓದುವ ಅಭಿರುಚಿಯನ್ನ ಮೂಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ, ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯ ಲೋಕವನ್ನು ಸಹ ಸಮೃದ್ಧಗೊಳಿಸುವಂತ ಜವಾಬ್ದಾರಿ ನಿಮ್ಮ ಮೇಲೆಲ್ಲರಲ್ಲೇ ಇದೆ. ಹಾಗಾಗಿ ನೀವೆಲ್ಲರೂ ಸಹ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ, ಇವತ್ತಿನ ದಿನದ ಕೃತಿ ಪರಿಚಯವನ್ನ ಬೋರಂಗಿ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಕೃತಿ ಪರಿಚಯವನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಧನ್ಯವಾದಗಳು.